Class 5, Unit 4, Prose, The Boss Who Cares. ಕಾಳಜಿ ವಹಿಸುವ ಒಡೆಯ. Warm up activity. Task A. With the help of your teacher, try to know what work has been done in Indian Space Research Organization (ISRO) and the Defense Research and Development Organization (DRDO). ಈ ಟಾಸ್ಕ್ ಎ ಏನು ಅಂತಂದರೆ, ನಿಮ್ಮ ಶಿಕ್ಷಕರ ಸಹಾಯದಿಂದ ಇಸ್ರೋ ಮತ್ತು DRDOದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಈಗ ಇಸ್ರೋ ಮತ್ತು DRDO ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಕ್ ಡನ್ ಬೈ ಇಸ್ರೋ. ISRO, Indian Space Research Organization, is the space agency of Government of India. Its headquarters is in Bengaluru. Here, the scientists work to develop space technology for national development. ISRO built India's first artificial satellite Aryabhata and was launched from Russia on 19th April 1975. The satellite Rohini was the second satellite launched by an Indian-made launch vehicle. ISRO has developed Polar Satellite Launch Vehicles (PSLV) for launching satellites into polar orbits. It has also developed GSLV, Geostationary Satellite Launch Vehicles, for pricing satellites into orbits. Recently, ISRO has sent one lunar orbiter Chandrayaan-1 and one Mars orbiter on 15th February 2017. ISRO launched 104 satellites in a single rocket and created a world record. DRDO, Defense Research and Development Organization, is an agency which does military research and development. It has 52 laboratories where scientists are engaged in developing defense technologies. It has developed a missile named Prithvi in 1980 and Akash, Trishul and Nag missile in 2010. Task B. Look at this word satellite. How many smaller words can you make from this one word? ಇಲ್ಲಿ ಸ್ಯಾಟಿಲೈಟ್ ಅಂತಕ್ಕಂತಹ ಪದದಿಂದ ನಾವು ಬೇರೆ ಬೇರೆ ಪದಗಳನ್ನು ಮಾಡಬೇಕು. ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ಬಳಸಿಯೇ ಬೇರೆ ಪದಗಳನ್ನು ನಾವೀಗ ಮಾಡಬೇಕು. ಈಗಾಗಲೇ ಉದಾಹರಣೆಗೆ 2 ಪದಗಳನ್ನು ಕೊಟ್ಟಿದ್ದಾರೆ, ಸ್ಯಾಟ್ ಮತ್ತು ಸಾಲ್ಟ್ ಅಂತೇಳಿ. ನೆಕ್ಸ್ಟು ಟೆಲ್, ಟೇಲ್, ಸಿಟ್, ಆಲ್, ಲಿಟ್, ಏಟ್. ಗಮನಿಸಿ, ಇಲ್ಲಿರ್ತಕ್ಕಂತಹ ಎಲ್ಲ ಪದಗಳನ್ನು ಈ ಸ್ಯಾಟಲೈಟ್ ಅಂತಕ್ಕಂತಹ ಪದದಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ಬಳಸಿಯೇ ಮಾಡಲಾಗಿದೆ. ಈಗ ಪಾಠವನ್ನು ನೋಡೋಣ. ಅಟ್ ತುಂಬಾ ಸ್ಪೇಸ್ ಸೆಂಟರ್ ದೇರ್ ವರ್ ಅಬೌಟ್ 70 ಸೈಂಟಿಸ್ಟ್ಸ್. ತುಂಬಾ ಅಂತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ ಬರ್ತಕ್ಕಂತಹ ತಿರುವನಂತಪುರಂ ಸಮೀಪ ಇರ್ತಕ್ಕಂತಹ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಸ್ಪೇಸ್ ಸೆಂಟರ್ ಇದೆ. ಸ್ಪೇಸ್ ಸೆಂಟರ್ ಅಂತಂದರೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ. ಈ ತುಂಬಾ ಸ್ಪೇಸ್ ಸೆಂಟರಲ್ಲಿ ಸುಮಾರು 70 ಸೈಂಟಿಸ್ಟ್ ಅಂದರೆ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ದೇ ವರ್ ಆಲ್ ಇನ್ವಾಲ್ವ್ಡ್ ಇನ್ ಡೆವಲಪಿಂಗ್ ರಾಕೆಟ್ಸ್. ಅವರು ರಾಕೆಟನ್ನು ಅಭಿವೃದ್ಧಿ ಮಾಡ್ತಕ್ಕಂತಹ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ದಿಸ್ ವಾಸ್ ಆನ್ ಅಡ್ವೆಂಚರಸ್ ಟಾಸ್ಕ್. ಈ ರಾಕೆಟನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಕೆಲಸ ಬಹಳ ಸಾಹಸದಿಂದ ಕೂಡಿರ್ತಕ್ಕಂತಹ ಕೆಲಸ. ಅಂಡ್ ದಿಸ್ ಟುಕ್ ಅ ಲಾಟ್ ಆಫ್ ಟೈಮ್. ಇದು ಬಹಳಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ದೇರ್ ವಾಸ್ ಸೋ ಮಚ್ ಆಫ್ ವರ್ಕ್ ದಟ್ ರಿಯಲಿ ಮೇಡ್ ದೆಮ್ ರೆಸ್ಟ್ಲೆಸ್. ಅಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅಂತಂದರೆ ಅವ್ರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಸಮಯ ಕೂಡ ಇರೋದಿಲ್ಲ. ದೇ ವರ್ಕ್ ರೈಟ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಆ್ಯಂಡ್ ಸಮ್ಟೈಮ್ಸ್ ದೇ ಲೆಫ್ಟ್ ಫಾರ್ ಹೋಮ್ ಅಟ್ ಮಿಡ್ ನೈಟ್. ಅವರು ಮುಂಜಾನೆಯಿಂದ ರಾತ್ರಿವರೆಗೂ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಂದು ಸಲ ಮಧ್ಯರಾತ್ರಿ ಆದಮೇಲೆ ತಮ್ಮ ಮನೆಗೆ ಸೇರ್ಕೊಳ್ತಾ ಇರ್ತಾರೆ. ಬಟ್ ದೇ ವರ್ ಆಲ್ ಹ್ಯಾಪಿ ಟು ವರ್ಕ್ ಅಂಡರ್ ದೇರ್ ಬಾಸ್ ಆ್ಯಂಡ್ ಡಿಡ್ ನಾಟ್ ಥಿಂಕ್ ಆಫ್ ಕ್ವಿಟಿಂಗ್ ದ ಜಾಬ್. ಇಷ್ಟೆಲ್ಲ ಕೆಲಸದ ಒತ್ತಡ ಇದ್ದಾಗ್ಯೂ ಕೂಡ ಅವರು ಆ ಕೆಲಸವನ್ನು ಬಿಡದೆ
ಮಾಡ್ತಾ ಇರ್ತಾರೆ. ಕಾರಣ ಏನಂತಂದರೆ ಅವರ ಬಾಸ್. ಸೊ ಅವರ ಒಂದು ಒಡೆಯನ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಅವರಿಗೆ ಬಹಳಷ್ಟು ಆನಂದ ಇರುತ್ತೆ. One day, one of the scientists came to his boss and asked, "Sir, I have promised to take my children to the exhibition in the town today." ಒಂದಿನ ಒಬ್ಬ ವಿಜ್ಞಾನಿ ಅವರ ಬಾಸ್ ಹತ್ರ ಹೋಗಿ ಕೇಳ್ತಾನೆ, ಸರ್, ನಮ್ಮ ಮಕ್ಕಳಿಗೆ ಇವತ್ತು ನಾನು ವಸ್ತು ಪ್ರದರ್ಶನಾಲಯ ಅಂದರೆ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ವಿಲ್ ಯು ಪ್ಲೀಸ್ ಅಲೋ ಮೀ ಟು ಲೀವ್ ದ ಆಫೀಸ್ ಅಟ್ 5:30 in the evening? ದಯವಿಟ್ಟು ನನ್ನ ಇವತ್ತು ನೀವು 5:30ಗೆ ಮನೆಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಿ. ಹಿಸ್ ಬಾಸ್ ರಿಪ್ಲೈಡ್. ಅದಕ್ಕೆ ಅವ್ರ ಬಾಸ್ ಹೇಳ್ತಾರೆ, ಆಲ್ ರೈಟ್, ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಅರ್ಲಿ ಟುಡೇ. ಸರಿ, ನಾನು ನಿನಗೆ ಆಫೀಸನ್ನು ಬೇಗ ಬಿಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ. ದ ಸೈಂಟಿಸ್ಟ್ಸ್ ವರ್ ಹ್ಯಾಪಿ. The scientist was happy and started walking. ಸೊ ಇದನ್ನು ಸಂತೋಷಗೊಂಡಿರ್ತಕ್ಕಂತಹ ವಿಜ್ಞಾನಿ ಕೆಲಸ ಮಾಡಲಿಕ್ಕೆ ಮತ್ತೆ ಶುರು ಮಾಡ್ತಾನೆ. ಹಿ ವಾಸ್ ಸೋ ಬಿಸಿ ವರ್ಕಿಂಗ್ ದಟ್ ಹಿ ನೆವರ್ ಈವನ್ ಬಾದರ್ ಟು ಲುಕ್ ಅಟ್ ಹಿಸ್ ವಾಚ್. ಆ ವಿಜ್ಞಾನಿ ತನ್ನ ಒಂದು ಕೆಲಸದಲ್ಲಿ ಎಷ್ಟು ಮಗ್ನ ಆಗಿದ್ದ ಅಂತಂದರೆ ಗಡಿಯಾರದಲ್ಲಿ ಸಮಯವನ್ನು ಕೂಡ ನೋಡ್ಕೊಳ್ಳೋಕ್ಕೆ ಸಮಯ ಇಲ್ಲದಷ್ಟು ಆ ಒಂದು ಕೆಲಸದಲ್ಲಿ ಮಗ್ನ ಆಗಿದ್ದ. ಇಲ್ಲಿ ನೋಡ್ರಿ, ಈ ಕೆಲಸ ಮಾಡ್ತಾ ಇದ್ದಾರಲ್ಲ, ಆತನೇ ಆ ವಿಜ್ಞಾನಿ ಆ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿಬಿಟ್ಟಿದ್ದಾನೆ. ಆಫ್ಟರ್ ದ ಡೇಸ್ ವರ್ಕ್ ವಾಸ್ ಕಂಪ್ಲೀಟೆಡ್, ಹಿ ಲುಕ್ಡ್ ದ ವಾಚ್ ಆ್ಯಂಡ್ ಇಟ್ ವಾಸ್ 8:30 in the evening. ಎಲ್ಲ ಕೆಲಸ ಮುಗಿದ್ಮೇಲೆ ಆತ ತನ್ನ ಗಡಿಯಾರವನ್ನು ನೋಡಿಕೊಂಡ. ಆಗ ಸಮಯ ರಾತ್ರಿ 8:30 ಆಗಿತ್ತು. ಹಿ ಲುಕ್ಡ್ ಫಾರ್ ಹಿಸ್ ಬಾಸ್. ಆತ ತನ್ನ ಒಡೆಯನಿಗಾಗಿ ಅಂದರೆ ಬಾಸ್ಗಾಗಿ ನೋಡ್ದ. ದ ಬಾಸ್ ವಾಸ್ ನಾಟ್ ದೇರ್. ಅಲ್ಲಿ ಅವರ ಬಾಸ್ ಇರಲಿಲ್ಲ. ಆ್ಯಸ್ ಹಿ ಹ್ಯಾಡ್ ಟೋಲ್ಡ್ ದ ಬಾಸ್ ಇನ್ ದ ಮಾರ್ನಿಂಗ್ ಇಟ್ ಸೆಲ್ಫ್, ಹಿ ಕ್ಲೋಸ್ಡ್ ಎವ್ರಿಥಿಂಗ್ ಆ್ಯಂಡ್ ಲೆಫ್ಟ್ ಫಾರ್ ಹೋಮ್. ಈಗಾಗಲೇ ಬೇಗ ಹೋಗ್ಲಿಕ್ಕೆ ಅನುಮತಿಯನ್ನು ತಗೊಂಡಿದ್ದ. ಸೊ ಸರಿ ಅಂತೇಳಿ ಎಲ್ಲ ಒಂದು ತನ್ನ ಕೆಲಸದ ಸಾಮಗ್ರಿಗಳನ್ನೆಲ್ಲ ಮುಚ್ಚಿ ಮನೆಗೆ ಹೋಗಲಿಕ್ಕೆ ರೆಡಿಯಾದ. On the way home, he remembered the promise he had made to his children. ಅವನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೆನಪಾಗುತ್ತೆ, ಅಯ್ಯೋ ನಾನೊಂದು ಪ್ರಾಮಿಸ್ ಮಾಡಿದ್ದೆ. ಏನಂತ ಹೇಳಿದ್ದ ಪ್ರಾಮಿಸ್? ಅದು ಹೇಳಿ, ಏನಂತ ಪ್ರಾಮಿಸ್ ಮಾಡಿದ್ದ? ಮಕ್ಕಳನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಎಸ್, ಈ ಫೆಲ್ಟ್ ಸ್ಯಾಡ್ ಫಾರ್ ಡಿಸಪಾಯಿಂಟಿಂಗ್ ದೆಮ್. 5:30 ಹೋಗಬೇಕಾಗಿತ್ತು, ಈಗ ಟೈಮ್ ಎಷ್ಟಾಗಿದೆ? 8:30. ಅವನು ತನ್ನ ಮಕ್ಕಳನ್ನು ನಿರಾಸೆಗೊಳಿಸ್ತಿದ್ದೀನಲ್ಲ ಅಂತೇಳಿ ಅವನಿಗೆ ಭಾಳಷ್ಟು ನಿರಾಸೆ ಆಗುತ್ತೆ. ಹಿ ವಂಡರ್ಡ್ ಹೌ ಹಿ ವುಡ್ ಕಾಮ್ ಹಿಸ್ ವೈಫ್. ಸರಿ, ಈಗ ಮನೆಗೆ ಹೋದ್ಮೇಲೆ ತನ್ನ ಹೆಂಡತಿಯನ್ನು ಯಾವ ರೀತಿ ಶಾಂತಗೊಳಿಸ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಹೋಗ್ತಾನೆ. ದ ಸೈಂಟಿಸ್ಟ್ ರೀಚ್ಡ್ ದ ಹೋಮ್. ಆ ವಿಜ್ಞಾನಿ ಮನೆಯನ್ನು ತಲುಪ್ತಾನೆ. ಹಿ ಫೌಂಡ್ ದಟ್ ದ ಚಿಲ್ಡ್ರನ್ ವರ್ ನಾಟ್ ದೇರ್. ಅಲ್ಲಿಗೆ ಹೋಗಿ ನೋಡ್ತಾನೆ, ಅವನ ಮಕ್ಕಳು ಮನೆಯಲ್ಲಿ ಇರೋದಿಲ್ಲ. ಹಿ ಸಾ ಹಿಸ್ ವೈಫ್ ಸಿಟ್ಟಿಂಗ್ ಅಲೋನ್ ಇನ್ ದ ಹಾಲ್ ನಿಟ್ಟಿಂಗ್. ಆತನ ಹೆಂಡತಿ ಹಾಲ್ನಲ್ಲಿ ಕೂತ್ಕೊಂಡು ನಿಟ್ಟಿಂಗ್ ಅಂತಂದರೆ ಹೆಣಿಯೋದು, ಆ ಕೆಲಸ ಮಾಡ್ತಾ ಇರ್ತಾಳೆ. ಹಿ ಎಕ್ಸ್ಪೆಕ್ಟೆಡ್ ದಟ್ ಹಿಸ್ ವೈಫ್ ವುಡ್ ವರ್ಬಲಿ ಜಂಪ್ ಆನ್ ಹಿಮ್. ಸೊ ಲೇಟಾಗಿ ಬಂದಿದ್ದಾನೆ, ಹೆಂಡತಿ ತನ್ನ ಮೇಲೆ ರೇಗಾಡ್ತಾಳೆ ಅಂತೇಳಿ ಅಂದ್ಕೊಂಡಿರ್ತಾನೆ. ಬಟ್ ಶಿ ಆಸ್ಕ್ಡ್ ಹಿಮ್ ಕಾಮ್ಲಿ. ಆದರೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಆಕೆ ಶಾಂತ ರೀತಿಯಿಂದ ಕೇಳ್ತಾಳೆ, ವುಡ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ ಆರ್ ಶಾಲ್ ಐ ಸ್ಟ್ರೈಟ್ ಅವೇ ಸರ್ವ್ ದ ಡಿನ್ನರ್ ಇಫ್ ಯು ಆರ್ ಹಂಗ್ರಿ? ಕಾಫಿ ಕುಡಿತೀರಾ ಅಥವಾ ಡೈರೆಕ್ಟಾಗಿ ಡಿನ್ನರ್ ಮಾಡ್ತೀರಾ, ಅಂದರೆ ರಾತ್ರಿ ಊಟ ಮಾಡ್ತೀರಾ ನೀವು ಹಸಿವಾಗಿದ್ದರೆ ಅಂತೇಳಿ ಕೇಳಿದಾಗ, ಹಿ ವಾಸ್ ಸರ್ಪ್ರೈಸ್ಡ್ ಅಟ್ ದಿಸ್ ಆ್ಯಂಡ್ ರಿಪ್ಲೈಡ್. ಸೊ ಆಕೆಯ ಮಾತುಗಳನ್ನು ಕೇಳಿ ಅವನಿಗೆ ಸರ್ಪ್ರೈಸ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ ಆ್ಯಂಡ್ ಯು ಟು ಮಸ್ಟ್ ಹ್ಯಾವ್ ವಿತ್ ಮೀ. ಸರಿ, ನೀನು ಕಪ್ ಕಾಫಿ ಕೊಡು, ನೀನು ಕೂಡ ನನ್ನ ಜೊತೆ ಕಾಫಿ ಕೊಡಿ. ಬಿಫೋರ್ ದಟ್ ಟೆಲ್ ಮೀ ವೇರ್ ದ ಚಿಲ್ಡ್ರನ್ ಆರ್.
ಸೊ ಅದಕ್ಕಿಂತ ಮುಂಚೆ ನನಗೆ ಹೇಳು, ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಶಿ ಸೆಡ್. ವೈ? ಡೋಂಟ್ ಯು ನೋ? ಯುವರ್ ಬಾಸ್ ಕೇಮ್ ಹಿಯರ್ at 5:15 and has taken the children to the exhibition. ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಬಾಸ್ 5:15ಗೆ ಬಂದು ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ಆ ಸೈಂಟಿಸ್ಟು ಮತ್ತು ಆತನ ಹೆಂಡತಿ ಹಾಲ್ನಲ್ಲಿ ಕೂತ್ಕೊಂಡು ಆ ವಿಷಯವನ್ನು ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಏನಾಗಿತ್ತು ಅಂತಂದರೆ, ದಿಸ್ ವಾಸ್ ವಾಟ್ ಹ್ಯಾಡ್ ಹ್ಯಾಪೆಂಡ್. ಇದು ನಡೆದ ಕತೆ. ದ ಬಾಸ್ ಹೂ ಗ್ರಾಂಟೆಡ್ ದ ಸೈಂಟಿಸ್ಟ್ ಪರ್ಮಿಷನ್ ಸಾ ಹಿಮ್ ವಾಕಿಂಗ್ ಸೀರಿಯಸ್ಲಿ ಅಟ್ 5 in the evening. ಯಾರು ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಅನುಮತಿಯನ್ನು ಕೊಟ್ಟಿರ್ತಕ್ಕಂಥ ಬಾಸ್ ಈ ವಿಜ್ಞಾನಿಯನ್ನು ನೋಡ್ತಾರೆ. 5 ಗಂಟೆ ಆದರೂ ಅದು ತನ್ನ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. ಹಿ ಥಾಟ್ ಟು ಹಿಮ್ಸೆಲ್ಫ್, ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ದ ವರ್ಕ್, ಬಟ್ ಇಫ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಹಿಸ್ ಚಿಲ್ಡ್ರನ್ ಎ ವಿಸಿಟ್ ಟು ಎಕ್ಸಿಬಿಷನ್, ದೇ ಶುಡ್ ಎಂಜಾಯ್. ಸೊ ಆ ಬಾಸ್ಗೆ ಗೊತ್ತಾಗುತ್ತೆ, ಈ ವಿಜ್ಞಾನಿ ಕೆಲಸ ಮುಗೋವರೆಗೂ ಮನೆಗೆ ಹೋಗಲ್ಲ, ಆದರೆ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಕ್ಕಳಿಗೆ ಹೇಳಿದ್ದಾನೆ. ಮಕ್ಕಳು ನಿರಾಸೆ ಆಗುತ್ತೆ ಅಂಥೇಳಿ, ಸೊ ನಿರಾಸೆ ಆಗಬಾರ್ದು, ಮಕ್ಕಳು ಎಕ್ಸಿಬಿಷನನ್ನು ನೋಡಲಿ, ಎಂಜಾಯ್ ಮಾಡಲಿ ಅಂತ ಅನ್ಕೊಂತು. ಹಿ ಡಿಸೈಡೆಡ್ ಟು ಟೇಕ್ ದೆಮ್ ಹಿಮ್ಸೆಲ್ಫ್. ಆ ಮಕ್ಕಳನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ಬಾಸ್ ಡಿಸೈಡ್ ಮಾಡ್ತಾರೆ. ದಟ್ ಈಸ್ ವೈ all the scientists at Thumba work under their boss, even though the workload is too much. ಆ ಒಂದು ಬಾಸ್ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಇಷ್ಟಪಡ್ತಾರೆ. ಅಲ್ಲಿ ಎಷ್ಟೇ ವರ್ಕ್ಲೋಡ್ ಅಂತಂದರೆ ಕೆಲಸದ ಒತ್ತಡ ಎಷ್ಟೇ ಇದ್ರೂ ಕೂಡ ಆ ಒಂದು ಬಾಸ್ನ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಬೈ ದ ವೇ, ಕ್ಯಾನ್ ಯು ಗೆಸ್ ಹೂ ದ ಬಾಸ್ ವಾಸ್? ನೀವೇನಾದರೂ ಗೆಸ್ ಮಾಡ್ತೀರಾ ಆ ಬಾಸ್ ಯಾರು ಅಂತ? ಎಸ್, ಹಿ ವಾಸ್ ನನ್ ಅದರ್ ದೆನ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಬೇರೆ ಯಾರು ಅಲ್ಲ, ಆ ಬಾಸ್ APJ ಅಬ್ದುಲ್ ಕಲಾಂ. ಈಗ ಈ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳನ್ನು ಕಲಿಯೋಣ. ವರ್ಡ್ಸ್ ಟು ನೋ. ತುಂಬಾ, ಎ ವಿಲೇಜ್ ನಿಯರ್ ತಿರುವನಂತಪುರಂ ಇನ್ ಕೇರಳ. ತುಂಬ ಅಂತಕ್ಕಂಥದ್ದು ಒಂದು ಹಳ್ಳಿ. ಅದು ಎಲ್ಲಿದೆ ಅಂತಂದರೆ ಕೇರಳದಲ್ಲಿ ತಿರುವನಂತಪುರಂ ಅಂತ ಒಂದು ಊರಿನ ಪಕ್ಕದಲ್ಲಿ ಈ ತುಂಬ ಅಂತಕ್ಕಂಥದ್ದು ಇದೆ. ತುಂಬ ಅನ್ನೋದು ಒಂದು ಹಳ್ಳಿಯ ಹೆಸರು. ಸ್ಪೇಸ್ ಸೆಂಟರ್, ಎ ಪ್ಲೇಸ್ ವೇರ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಅಬೌಟ್ ಔಟರ್ ಸ್ಪೇಸ್. ಬಾಹ್ಯಾಕಾಶದ ಬಗ್ಗೆ ಸಂಶೋಧನೆ ನಡೆಸತಕ್ಕಂಥ ಒಂದು ಸ್ಥಳವನ್ನು ಸ್ಪೇಸ್ ಸೆಂಟರ್ ಅಂತ ಕರೀತಾರೆ. ಬಾಹ್ಯಾಕಾಶ ವೈಜ್ಞಾನಿಕ ಕೇಂದ್ರ. ಇನ್ವಾಲ್ವ್ಡ್, ಎಂಗೇಜ್ಡ್, ಮಗ್ನವಾಗಿರೋದನ್ನು ಎಂಗೇಜ್ಡ್ ಅಂತ ಕರೀತಾರೆ. ರಾಕೆಟ್, ಎ ವೆಹಿಕಲ್ ಯೂಸ್ಡ್ ಟು ಪುಟ್ ಎ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ನಾವು ಯಾವುದಾದ್ರೂ ಒಂದು ಸ್ಯಾಟಲೈಟನ್ನು ಮೇಲೆ ಕಳಿಸ್ಬೇಕು ಅಂತಂದರೆ ರಾಕೆಟನ್ನು ಉಪಯೋಗಿಸಿ ಕಳಿಸ್ತೇವೆ. ಸೊ ಅದನ್ನೇ ರಾಕೆಟ್ ಅಂತ ಕರೀತಾರೆ. ಅಡ್ವೆಂಚರಸ್, ಡೇರಿಂಗ್ ಅಂದರೆ ಸಾಹಸಮಯದ. ಕ್ವಿಟಿಂಗ್, ಟು ಲೀವ್ ದ ಜಾಬ್, ಕೆಲಸವನ್ನು ಬಿಡುವುದು. ವರ್ಬಲಿ, ಓರಲಿ, ಬೈ ಯೂಸಿಂಗ್ ವರ್ಡ್ಸ್, ಮಾತುಗಳನ್ನು ಉಪಯೋಗಿಸಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆತ್ಮೀಯ ಶಿಕ್ಷಕರೇ, ಪ್ರಾಥಮಿಕ ಶಾಲೆಯ ಇಂಗ್ಲಿಷ್ ಪಾಠಗಳನ್ನು ಕನ್ನಡದಲ್ಲಿ ಅರ್ಥೈಸುವ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಚಾನೆಲ್ನಲ್ಲಿಯೇ ಮೊಟ್ಟ ಮೊದಲನೇದಾಗಿ ಪ್ರಾರಂಭಿಸಿದ್ದೇವೆ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಒತ್ತಿ. ನಿಮ್ಮ ಸಲಹೆ, ಸೂಚನೆ, ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಸಿಂಬಲನ್ನು ಆಕ್ಟಿವೇಟ್ ಮಾಡಿರಿ.